ಅನ್ಯಾಯ ಅಕ್ರಮವನ್ನು ಪ್ರಶ್ನಿಸಿದರೆ ಅಭಿವೃದ್ಧಿ ಕಾಮಗಾರಿಗೆ ಅಡ್ಡಿ ಆಪಾದನೆ. ಗ್ರಾಮದ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿರುವ ನಂದಿಹಳ್ಳಿ ಗ್ರಾಮದ ಎನ್ಬಿ ಗವಿರಂಗಯ್ಯ, ದೇವರಾಜು ಮತ್ತು ಮಲ್ಲೇಶಣ್ಣನವರ ವಿರುದ್ಧ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ನಂದಿಹಳ್ಳಿ ಗ್ರಾಮದ ಮಣಿಕಂಠ ಎನ್ಎಲ್ ರವರು ತಾಲೂಕು ಕೇಂದ್ರ ಚಿಕ್ಕನಾಯಕನಹಳ್ಳಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದರು. ತನ್ನ ಮನೆಗೆ ಸೀಪೇಜ್ ಸಮಸ್ಯೆ ಉಂಟಾಗುತ್ತಿದ್ದುದರಿಂದ ನಂದಿಹಳ್ಳಿ ಗ್ರಾಮದ ರಾಜಕೀಯ ಪ್ರಭಾವಿ ವ್ಯಕ್ತಿಯೊಬ್ಬರು ಮನೆ ಪಕ್ಕದಲ್ಲಿರುವ ಊರ ಕೆರೆಯನ್ನೇ ಮುಚ್ಚಿಸಿ ಬಿಡುವ ಅಕ್ರಮ ಕಾಮಗಾರಿಯನ್ನು ನಡೆಸುತ್ತಿದ್ದಾರೆ. ಈ ಕಾಮಗಾರಿಗೆ ಸಾರ್ವಜನಿಕರ ತೆರಿಗೆ ಹಣ ದುರ್ಬಳಕೆ ಆಗುತ್ತಿದೆ. ಊರಿನ ಸಾರ್ವಜನಿಕ ಕೆರೆಯನ್ನು ಆಕಾರವಾಗಿ ಮತ್ತು ಅವೈಜ್ಞಾನಿಕವಾಗಿ ಮುಚ್ಚುವುದರಿಂದ ಪರಿಸರ ಮತ್ತು ಭೂಮಿಯ ಮೇಲೆ ಉಂಟಾಗುವ ಪರಿಣಾಮಗಳೇನು, ಅಂತರ್ಜಲ ಮಟ್ಟದ ಮೇಲೆ ಉಂಟಾಗುವ ಪರಿಣಾಮಗಳೇನು ಎಂಬುದನ್ನು ದಾಖಲೆ ಸಮೇತ ವಿವರಿಸಿದ ಮಣಿಕಂಠ ಎನ್ಎಲ್ ರವರು ಇಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಉಲ್ಲಂಘನೆ ಆಗಿರುವುದನ್ನು ವಿವರಿಸಿದರು. ನಂದಿಹಳ್ಳಿ ಗೊಲ್ಲರಹಟ್ಟಿ ರಸ್ತೆ ನಿರ್ಮಾಣ, ಸೇತುವೆ ನಿರ್ಮಾಣ, ನಂದಿಹಳ್ಳಿ ಜಲ್ಲಿ ರಸ್ತೆ ನಿರ್ಮಾಣ ಕಾರ್ಯಗಳಲ್ಲಿ ಆಗಿರುವ ಕಳಪೆ ಕಾಮಗಾರಿಗಳ ವಿವರವನ್ನು ದಾಖಲೆ ಸಮೇತ ಅವರು ವಿವರಿಸಿದರು. ನಂದಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಲ್ಲಿನ ಪಿಡಿಒ ಚಿಕ್ಕಣ್ಣ ಪರಸ್ಪರ ಶಾಮೀಲಾಗಿ ಗ್ರಾಮದ ಅಭಿವೃದ್ಧಿ ಕಾರ್ಯಗಳ ಹೆಸರಿನಲ್ಲಿ ಅಕ್ರಮ ಮತ್ತು ಅವ್ಯವಹಾರಗಳಲ್ಲಿ ತೊಡಗಿದ್ದಾರೆ ಎಂಬುದನ್ನು ಮಣಿಕಂಠ ಎನ್ಎಲ್ ಸಾಕ್ಷಿ ಸಮೇತ ವಿವರಿಸಿದರು. ಇವರ ಅಕ್ರಮ ಮತ್ತು ಅವ್ಯವಹಾರ ಪ್ರಶ್ನಿಸಿದರೆ ಅದು ಹೇಗೆ ಗ್ರಾಮದ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಿ ಮಾಡಿದಂತಾಗುತ್ತದೆ ಎಂದು ಅವರು ಪ್ರಶ್ನಿಸಿದ್ದಾರೆ. ತಮ್ಮ ಮೇಲೆ ಸುಳ್ಳು ಆರೋಪ, ಅಪಪ್ರಚಾರ ಹಾಗೂ ತಮ್ಮ ತೇಜೋವಧೆ ನಡೆಸುವ ಪ್ರಯತ್ನಗಳನ್ನು ಮತ್ತೆ ಮುಂದುವರಿಸಿದರೆ ಅಂತಹವರ ವಿರುದ್ಧ ಮೊಕದ್ದಮೆ ದಾಖಲಿಸುವುದಲ್ಲದೆ 50 ಲಕ್ಷ ರೂಪಾಯಿಗಳ ಮಾನನಷ್ಟವನ್ನು ಹೂಡುತ್ತೇನೆ ಎಂದು ಮಣಿಕಂಠ ಎನ್ಎಲ್ ಎಚ್ಚರಿಕೆಯನ್ನು ನೀಡಿದರು. ಆರೋಪ ಪ್ರತ್ಯಾರೋಪಗಳ ಈ ಪ್ರಕರಣ ಸದ್ಯಕ್ಕೆ ಇತ್ಯರ್ಥವಾಗುವ ರೀತಿಯಲ್ಲಿ ಕಾಣುತ್ತಿಲ್ಲ. ಎನ್.ಬಿ. ಗೌರಂಗಯ್ಯ, ನೀನು ನಿಮ್ ತಮ್ಮ ಏನ್ ಮಾಡಿದೀರಾ? ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತೀರಾ, ಅದ್ರ ಬಗ್ಗೆ ನಾನು ದೂರ್ ನೀಡಿದೆ. ನನ್ನ ಏನಂದ್ರೆ, ಕೊಚ್ಚಾಕ್ತಿವಿ, ಅವ್ನ್ ಹೆಂಗ್ ಬರ್ಲಿ ಅಂದ್ರೆ ನೀನೇ ಒಪ್ಕೊಂಡು ಸೈನ್ ಹಾಕ್ದಲ್ಲ. ಇದ್ಯಾವ್ದೋ ಗ್ರಾಮ ಲೆಕ್ಕ VI ವರದಿ, ವಿಲೇಜ್ ಅಕೌಂಟೆಂಟ್ ವರದಿ ನೀನೇ ಸೈನ್ ಹಾಕಿದ್ಯಾ. ಇದು ತಹಸೀಲ್ದಾರ್ ವರದಿಲೂ ಮೆನ್ಷನ್ ಆಗಿದೆ. ಇವತ್ ನೆಕ್ಸ್ಟ್ ಜಿಯೋ ರಿಜಿಸ್ಟರ್ ಬರ್ತಾರೆ, ನಮ್ದೇ ಜಮೀನಲ್ಲ ಅಂತೀಯ. ಅದವ್ರು ಅಲ್ಲೇನಾಗಿದೆ, ಈಗ ನೀನ್ ಅಳತೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜಿಯಾಲಜಿಸ್ಟ್ರಿ ಕಡೆಯಿಂದ ಬಂದಿದೆ ತಹಸೀಲ್ದಾರ್ಗೆ. ಅಳತೆ ಆದ ಗೊತ್ತಲ್ವ ನಿಮ್ ಬಣ್ಣ. ಮತ್ ಸ್ಟಾರ್ಟ್ ಮಾಡಿದ್ಯಾ, ಬಿಟ್ಟಿದ್ದೆ 1 ವರ್ಷದಿಂದವ, ಮತ್ ಸ್ಟಾರ್ಟ್ ಮಾಡಿದ್ಯಾ. ನಾನ್ ಪ್ರಶ್ನೆ ಮಾಡಿದ್ಕೆ ಏನಂತಿದ್ಯಾ, ಕೊಲೆ ಬೆದರಿಕೆ ಆಗ್ತೀನಿ ಅಂತ್ಯ. ನಾನು ಸಾಮಾನ್ಯ ಕಾರ್ಯಕರ್ತ ಆಗ್ದಾಗ್ಲೇ ಎದ್ರಿಲ್ಲ, ಸರಿನಾ? ಈಗ ಪಕ್ಷದಿಂದ ಒಂದು ನನ್ನ ಎಲ್ಲಾ ತರ ಹೋರಾಟ ನೋಡಿ ಮತ್ತು ಯೂತ್ಸ್ಗೆ ಯುವಕರಿಗೆ ಪ್ರೋತ್ಸಾಹ ನೀಡಿ ಎಲ್ಲಾರನ್ನೂ ಒಂದು ಸಮಾಜದಲ್ಲಿ ನಮ್ಮ ಪಕ್ಷಕ್ಕೆ ಒಂದು ಬಲ ತುಂಬತಾನೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಯೂತ್ ಕಾಂಗ್ರೆಸ್ ಅಲ್ಲಿ ನಿಲ್ಸಿ ಜನ ಆಶೀರ್ವಾದ ಮಾಡಿ 3,000 ಅದ್ರಾಗ 1,800 ಓಟ್ ತಗೊಂಡ್ ಗೆದ್ದಿರೋದು, ಸರಿನಾ? ನಾನೀಗ ನಿನ್ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ, ನೀನ್ ಹಿಂಗೆ ಆಡ್ತಿರೋ. ನಾನು ಹೇಳ್ತೀನಿ, ಕೊಲೆ ಬೆದರಿಕೆ ಆಗ್ತಿದ್ರೆ ಮುಂದೆ ಪರಿಣಾಮ ನಾನು ತೋರಿಸ್ತೀನಿ, ಸರಿ ಇರಲ್ಲ. ಆಮೇಲೆ ಮಲ್ಲೇಶಣ್ಣ, ಇವೆಲ್ಲ ಬೇಡ ನನ್ನ ಹತ್ರ. ನೀನು ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ 2000ದಿಂದ ಹೋಯ್ತು, ಇವೆಲ್ಲ ಬೇಡ. ನಮ್ ಸರ್ಕಾರದ ಏನಿದೆ ಅಲ್ಲಿ ಮಾಡ್ತಿರೋ. DK ಶಿವಕುಮಾರ್ ಸರ್ ಹೇಳಿದ್ರು, ಫೀಲ್ಡ್ ಗಿಳಿತವ್ರೆ ಗುಣಮಟ್ಟ ಟೆಸ್ಟ್ ಮಾಡಕ್ಕೆ. ನಮ್ಮ ಉಪ ಮುಖ್ಯಮಂತ್ರಿ ಅವರು, ನಾವ್ ಕೇಳೋದ್ರಲ್ಲಿ ತಪ್ಪೇನಿದ್ರಿ, ನಾನ್ ಟ್ಯಾಕ್ಸ್ ಪ್ಲೇಯರ್ ಕಣ್ರಿ, ನಂದಿ ಹೇಳಿಗೆ 30,000 ಟ್ಯಾಕ್ಸ್ ಕಟ್ತೀನಿ ಕಣ್ರಿ. ನಂದೊಂದು ಅಲಿನೇಷನ್ ಆಗಿರೋದು ಲೇಔಟಿಗೆ ಟ್ಯಾಕ್ಸ್ ಪ್ಲೇಯರ್ ನಾನು ಜಾಸ್ತಿ ಕಟ್ತೀನಿ, ನಾನು ಕೇಳ್ತೀನಿ. ನಾನು ಆತರ ಏನಿಲ್ವಲ್ಲ, ನಾನ್ ಕೇಳ್ತಿರೋದೇನು ಜನಗಳಿಗೆ ಒಳ್ಳೇದಾಗಬೇಕು. ನಿಮ್ ಮನೆಗ್ ಕೇಳ್ತಿದ್ದೀನ? ನಿಮ್ ಮನೆಗ್ ಕೇಳೋದು ನೀವೇನಾರು ಮಾಡ್ರಿ, ನಿಮ್ ಮನೆಗ್ ಕೇಳಲ್ವಲ್ರಿ. ಪಂಚಾಯತಿನ ಮಾಡ್ತೀಯಾ ಮಾಡು.